ಶ್ರೀ ಲಾಂಗ್ ಗುರುಜಿಯವರು ಇವತ್ತು ನಮ್ಮ ಜೊತೆ ಆಸೀನರಾಗಿದ್ದಾರೆ. ನಮಸ್ಕಾರ ಗುರುಗಳೇ, ನಮ್ಮ ವೀಕ್ಷಕರಿಗೆಲ್ಲ ಪ್ರಣಯ ಮತ್ತು ಪ್ರಳಯದ ಬಗ್ಗೆ ಇರುವ ಅನುಕೂಲ ಮತ್ತು ಅನಾನುಕೂಲಗಳನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಓಂ ಲಾಂಗಾಯ ನಮಃ, ರೇಜರಾಯ ನಮಃ, ಪಿಸ್ತುಲಾಯ ನಮಃ, ಜನನಾಯ ನಮಃ, ಮರಣಾಯ ನಮಃ, ಸರ್ವೇ ಜನೋ ನಾಶನಾ ಭವಂತಿ. ಗುರುಗಳೇ, ಸರ್ವೇ ಜನೋ ಸುಖಿನೋ ಭವತಿ. ನೈಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಪಾನಕಕ್ಕೆ ಕರ್ಬೂಜ ಜಾಸ್ತಿ ಹಾಕ್ಬಿಟ್ಟಿದ್ರು, ನಿಶಾ ಸ್ವಲ್ಪ ಓವರ್ ಆಗ್ಬಿಟ್ಟಿತ್ತು. ವೀಕ್ಷಕರೇ, ಈಗ ನಮ್ಮ ಗುರುಗಳು ಪ್ರಳಯ ಮತ್ತು ಪ್ರಣಯದ ಹಿಂದೆ. ಗುರುಗಳೇ, ಇದು ಲೈವ್ ಪ್ರೋಗ್ರಾಮು, ಸೌಂಡ್ ಕ್ಯಾಚ್ ಆಗುತ್ತೆ. ಇದು ಲೈವ್ ಪ್ರೋಗ್ರಾಮ್ ಅಮ್ಮ. ದೇಹಕ್ಕೂ ದೇಶಕ್ಕೂ ಬೇಡವಾದ ಅನಿಷ್ಟಗಳನ್ನ ತ್ಯಜಿಸ್ತಾ ಇರಬೇಕು, ಇಲ್ಲ ಅಂದ್ರೆ ದೇಹಕ್ಕೂ ದೇಶಕ್ಕೂ ಎರಡಕ್ಕೂ ಆಪತ್ತೆ. ಪ್ರಳಯ ಮತ್ತು ಪ್ರಣಯದ ಮಧ್ಯದಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಕೇಳಿದ್ವಿ. ಗಂಡ ಹೆಂಡತಿ ಮಧ್ಯದಲ್ಲಿ ಅತಿಯಾದ ಸರಸ ಸಲ್ಲಾಪ ಉಂಟಾಗಿ ಅತಿ ಹೆಚ್ಚಾದ್ರೆ ಅದು ಪ್ರಣಯ, ಅತಿಯಾದ ವಿರಸ ಆದ್ರೆ ಅದು ಪ್ರಳಯ. ಇದು ಸಿಂಪಲ್. ಇವತ್ತಿನ ಭವಿಷ್ಯ ಹೇಳ್ತೀನಿ ಕೇಳಿ. ನಾನು ಗಂಡಂದಿರು ಅವ್ರ ಹೆಂಡತಿದಿರ ಮೇಲೆ ಸುಮ್ನೆ ಇವತ್ತು ಕ್ಯಾತೆ ತೆಗೆಯೋದು, ಕಿರಿಕ್ ಮಾಡೋದು, ಆವಾಜ್ಗಳು ಹಾಕೋದು, ಈ ರೀತಿ ಮಾಡ್ತಿರ್ತಾರೆ. ಮತ್ತೆ ರಾತ್ರಿ ಹೊತ್ತು ಅವ್ರ ಕಣ್ಣಿಗೆ ಅವ್ರ ಹೆಂಡ್ರು ಬ್ರಹ್ಮ ರಾಕ್ಷಸ ತರ ಕಾಣ್ತಿರ್ತಾರೆ. ಅದು ಎಲ್ಲ ಮುಗಿದ್ಮೇಲೆ ನೋಟ್ ಡೌನ್ ದಿಸ್ ಪಾಯಿಂಟ್. ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ. ನಮ್ ಗುರುಗಳು ಲಾಜಿಕ್ ಇಲ್ಲದೆ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ಮಾತಾಡಬೇಡಿ ನೀವು. ನಮ್ಮನ್ನ ಮಾತಾಡ್ಬೇಕು ಅಂತ ನಿಮ್ ಟಿಆರ್ ಬೇರೆ ಕರ್ಕೊಂಡ್ ಬರ್ತೀರಾ, ನಮ್ಮನ್ನು ಮಾತಾಡೋದಕ್ಕೆ ಬಿಡಲ್ಲ. ಇನ್ನೊಂದ್ಸಾರಿ ಇದೇ ರೀತಿ ಮಾತಾಡ್ತಾ ಇದ್ರೆ ನಾನ್ ಮಾತಾಡಲ್ಲ. ನನ್ನ ಲಾಂಗ್ 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 ಮಾತಾಡ್ತದೆ. ಕಪ್ಪಗೆ ಯಾವ ಕೆರೆ ಆದ್ರೇನು, ಈ ಚಾನಲ್ ಅಂದ್ರೆ ಇನ್ನೊಂದು ಚಾನಲ್. ನನ್ನನ್ನ ನಂಬೋ ಜನ ತುಂಬಾ ಇದಾರೆ. ಇವತ್ತು ಎಲ್ಲ ಹೆಂಗಸರು ಕೇಳ್ಕೊಳ್ಳಿ, ಅಡಿಗೆಗೆ ಉಪ್ಪು ಬದಲಾಗಿ ಸಕ್ಕರೆ ಹಾಕಿ. ಉಪ್ಪು ಹಾಕಿದ್ರೆ ಪ್ರಳಯ, ಸಕ್ಕರೆ ಹಾಕಿದ್ರೆ ಪ್ರಣಯ. ಉಪ್ಪು ಹಾಕದೇ ಇದ್ರೆ ಬಿಪಿನೂ ಬರಲ್ಲ, ಪೀಪಿ 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 ಪೀಪಿನೂ ಕೆಲಸ ಮಾಡಲ್ಲ. ಲೇ ಅಣಿಮಿ, ಹೊಟ್ಟೆಯಾಗಿ ನೀವು ಓಡಾಡಕತ್ತಾವ, ನಾಷ್ಟ ಹಾಕಿ ಕೊಡ್ಬಾ. ಏನ್ ಮಾಡಕತ್ತಿ ನೀನ? ಏಯ್, ಕಾಣಂಗಿಲ್ಲ ಏನ? ಟಿವಿಯಾಗ ಲಾಂಗ್ ಸ್ವಾಮಿ ಪ್ರೋಗ್ರಾಮ್ ಬರಕತ್ತೈತಿ, ನಾನು ನೋಡ್ಕೊತ ಕೂತೀನಿ. ಇವತ್ತೊಂದ್ ದಿವ್ಸ ಹಾಕೊಂಡ್ ತಿಂದ್ರ ಸಾಯ್ತೇನು? ಗೋವಾ ಬೀಚ್ ಅಲ್ಲಿ ರಾಮ ಅಂಡ್ ಸೀತೆ ಇವ್ರ ಮಧ್ಯದಲ್ಲಿ ಲವ್ ಉಂಟಾದಾಗ ಅವರಿಬ್ಬರದು ಲವ್ ಲೆಟ್ರು ಮಿಸ್ ಆಗಿ ನನ್ನ ಕೈಯಲ್ಲಿ ಲಾಕ್ ಆಗ್ಬಿಟ್ಟೈತಿ. ಇದ್ರ ವಿಶೇಷ ಏನು ಅಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಬೇರೆ ಚಾನಲ್ ಹೇಳ್ಬಿಡ್ತೀನಿ ನಾನು. ಅಲ್ಲಲೇ, ಅವನಿಗಂತೂ ಮಾಡಾಕ್ ಉದ್ದೇಗಿಲ್ಲ. ಮುಂಜಾನೆ ಎದ್ದು ಕೂಡಲೇ ಅವನು ಪ್ರೋಗ್ರಾಮ್ ನೋಡಾಕತ್ತಿಯಲ್ಲ, ಆಗ ಇವತ್ತು ನಿನ್ ದೆವ್ವನ ಬಿಡಿಸ್ತೀನಿ ನೋಡ. ಯಾಕ್ರಿ ಜಗಳ ಮಾಡ್ತೀರಿ? ಒಳಗ್ ಹೋಗಿ ಕೆಂಪ್ ಚಟ್ನಿಗೆ ಸಕ್ಕರೆ ಹಾಕೊಂಡ್ ತಿನ್ರಿ. ಇವತ್ತಿಂದ ಈ ಲಾಂಗ್ ಉಂಡಿಲಿ 11 ರೂಪಾಯಿ ಹಾಕ್ತಾ ಹೋಗ್ತಾರೆ. ನಾನು ಈ ದೇಶ ಮತ್ತು ಪ್ರಪಂಚ ಉದ್ಧಾರಕ್ಕೋಸ್ಕರ ಲಾಂಗ್ ಹೋಮ ಮತ್ತು ಚೂರು ಯಜ್ಞನ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಹಮ್ಮಿಕೊಂಡಿದ್ದೀನಿ. ಆವತ್ತು ಈ ಉಂಡಿನ ನನಗ್ ತಗೊಂಬಂದ್ ಅರ್ಪಿಸಿದ್ರೆ ಗಂಡ ಹೆಂಡತಿರ ಮಧ್ಯದಲ್ಲಿ ಗಲಾಟೆನೇ ಆಗಲ್ಲ. ಯಾವತ್ತಿಗೂ ನೀವಿಬ್ರು ಬನ್ನು ಬಟ್ರ್ ಜಾಮ್ ತರ ಈ ರೀತಿ. ಭಿಕ್ಷುಕರ ಇವನಕ್ಕಿಂತ ಎಷ್ಟೋ ಪಾಲು ಉತ್ತಮ. 1 ರೂಪಾಯಿ 2 ರೂಪಾಯಿ ಕೊಟ್ರೆ ತೃಪ್ತಿ ಪಡ್ತಾರ. ಇವ ಎಷ್ಟು ಚಂದ ಬಾಯಿ ಬಿಟ್ಟು ಕೇಳ್ತಾ ನೋಡ್ಲಿ, 11 ರೂಪಾಯಿ ಕೊಡ್ರಿ ಅಂತ ನಾಚಿಗೆಟ್ಟವ. ಒಂದಿಲ್ಲ ಒಂದು ದಿವ್ಸ ನಾವು ಗಂಡಸರೆಲ್ಲ ಒಂದಾಗಿ ಇವನ ಲಾಂಗ ಮುರಿದು ಹಾಕಿ ಬಿಡ್ತೀವಿ. ನಿಮ್ ಕೈಯಾಗ ಏನು ಮಾಡಕ್ ಆಗೋದಿಲ್ಲ. ಅದಕ್ಕಂತಾನೆ ಸ್ವಾಮಿಗಳ ಲಾಂಗ್ ಕವಚನ ಕೊಳ್ಳ ಕಟ್ಕೊಂಡಿನಿ. ಲೇ, ನಾ ಕಟ್ಟಿದ ತಾಳಿ ಪಕ್ಕದಾಗ ಆ ಸ್ವಾಮಿಗಳ ಕೌಚ ಕಟ್ಕೊಂಡಿಲ್ಲಲೇ, ಅದಕ್ಕ ಅನ್ನೋದು ಪ್ರಳಯ ಅಂತ. ಗಂಡಸು ಮಲ್ಕೊಂಡು ಕೆಟ್ಟ, ಹೆಂಗಸು ಟಿವಿ ನೋಡಿ ಕೆಟ್ಲಂತ. ನಿನ್ ಜೋಡಿ ಮಾತಾಡಕತ್ತೀನಲ್ಲ, ಇವನಕ್ಕಿಂತ ದೊಡ್ಡ ಸ್ವಾಮಿ ಜೋಡಿ ಭೇಟಿಯಾಗಿ ಮಾತಾಡೋದೈತಿ. ಬರ್ತೀನಿ, ಅಲ್ಲೇ ಮಠದಾಗ ಚಲೋ ಸಿಕ್ಕರು ನಾಷ್ಟ ಮಾಡಿ. ಈಗ ನಿಮ್ಗೊಂದು ಕುರುಪು ಅರ್ಥ ಆಗಿಲ್ವಾ? ಒಂದು ಬ್ರೇಕ್. ಹಲೋ, ಹೌದ್ರಿ, ನಾನು ರೈತರು ರಾಜು ತಾಳಿಗೆರೆ ಮಾತಾಡೋದ. ನಮಸ್ಕಾರ. ಬೈಕ್ ಓಡಿಸುವಾಗ ಕಾನೂನು ಪ್ರಕಾರ ಮೊಬೈಲ್ ಬಳಸಬಾರ್ದು. ಆಮೇಲೆ ನಾನೇ ನಿಮಗೆ ಕರೆ ಮಾಡ್ತೀನಿ. ಆಯ್ತಾಯ್ತು, ಗೊತ್ತಾಯ್ತಲ್ಲ ನಾನು ಯಾರು ಅಂತ. ನಾನೀಗ ಒಬ್ಬ ಚಿಟ್ಟೆ ಸ್ವಾಮಿಗಳನ್ನು, ಮಹಾನ್ ಸ್ವಾಮಿಗಳನ್ನ ಭೇಟಿಯಾಗ ಹೊರಟಿದ್ದೀನಿ. ಸೂರ್ಯಚಂದ್ರರ ಬಗ್ಗೆ ಜನರಿಗೆ ಗೊತ್ತೈತಿ ಎಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಈ ಚಿಟ್ಟೆ ಸ್ವಾಮಿಗಳಂದ್ರೆ ನಾಡೆಲ್ಲ ಸುದ್ದಿ, ನಾಡಿನ ತುಂಬ ಭಕ್ತರು, ನಾಡಿಗೆಲ್ಲ ಹಬ್ಬ. ಬನ್ನಿ, ಪ್ರತ್ಯಕ್ಷವಾಗಿ ಅವರ ದರ್ಶನ ಪಡೆಯೋದಕ್ಕೆ ಚಿಟ್ಟೆಧಾಮಕ್ಕೆ ಹೋಗೋಣ.
ಸ್ವಾಮಿ ಹೇಳ್ತಾವ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೈ ಕೂತ್ಕೊಳ್ಳಿ. ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಭಕ್ತರೇ, ಪಂಚಭೂತಗಳಲ್ಲಿ ಆವೃತವಾದ ಈ ದೇಹವು ಆನೆಯಷ್ಟೇ ಭಾರವಾಗಿದ್ದರೂ ಮನಸ್ಸು ಮಾತ್ರ ಚಿಟ್ಟೆಯಷ್ಟೇ ಹಗುರ ಮತ್ತು ಚಂಚಲ. ಕಾಮನ ಬಿಲ್ಲಿಗೆ 7 ಬಣ್ಣಗಳು, 7 ಕಲರ್ಸ್. ಆದರೆ ಚಿಟ್ಟೆಗೆ ನಾನಾ ಬಣ್ಣಗಳು, ಲಿಮಿಟ್ಲೆಸ್. ಮನಸ್ಸು ಕೂಡ ಹಾಗೆ. ಚಿಟ್ಟೆಯು ಹೂವಿಂದ ಹೂವಿಗೆ ಹಾರುವಂತೆ, ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಹಾಡುತ್ತೆ. ಚಿಟ್ಟೆಯು ಹೂವಿಂದ ಹೂವಿಗೆ ಹಾರುವಂತೆ ಮನಸ್ಸು ಗುಡಿಸಲಿದ್ದ ಬಂಗಲೆಗೆ, ಸೈಕಲಿಂದ ಕಾರಿಗೆ, ಹೆಂಡತಿಯಿಂದ ಪರನಾರಿಗೆ ಹಾರುತ್ತಲೇ ಇರ್ತದೆ. ಆನೆಯನ್ನ ಬಂಧಿಸಬಹುದು, ಆದರೆ ಈ ಚಿಟ್ಟೆಯನ್ನ ಬಂಧಿಸುವುದು ಬಹಳ ಕಷ್ಟದ ಕೆಲಸ. ಮನಸ್ಸೆಂಬ ಈ ಚಿಟ್ಟೆಯನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡರೆ ಜೀವನ ಸುಖಮಯ ಸುಂದರ. ಈ ಬಣ್ಣಗಳ ಬಗ್ಗೆ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ಸ್ವಾಮಿಗಳು ಏನೆಂದು ಹಾಡಿದ್ದಾರೆ ಗೊತ್ತೇ? ಅದರಲ್ಲೂ ನಮ್ಮ ಕ್ರೇಜಿ ಸ್ವಾಮಿಗಳು ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು, ಏಕಾಂಗಿ ನಾನಮ್ಮ ಪ್ರೇಮಾಂಗಿ ನಿನ್ನಮ್ಮ. ನಮ್ಮೆಲ್ಲರ ಆಪ್ತ ಮಿತ್ರ ವಿಷ್ಣು ಸ್ವಾಮಿಗಳು ಹಾಡಿದ್ದಾರೆ. ಈ ಭೂಮಿ ಬಣ್ಣದ ಬುಗುರೆ ಆ ಶಿವನೇ ಚಾಟಿ ಕಣೋ ಪಿ 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 ಪಿ. ಓಹೋ ಸ್ಟಾಪ್. ಇಷ್ಟೇ ಅಲ್ಲ, ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸ್ವಾಮಿಗಳು ಡಿಫರೆಂಟ್ ಆಗಿ ಹಾಡಿಸಿದ್ದಾರೆ. ಹಾಡ್ಕೊಂಡು ಸಾಯಿರು. ಕಲರ್ 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 ಕಲರ್. ಹಿಂಗ ಬಣ್ಣ ಬಣ್ಣದ ಮಾತಾಡೋ ಈ ಚಿಟ್ಟೆ ಸ್ವಾಮಿ ಯಾರು, ಏನು, ಎಂತ ಅಂತ ತಿಳ್ಕೊಳ್ಳೋ ಆಸೆ ಐತೆ ನಿಮಗ? ನಾನು ಹೇಳೋದಕ್ಕಿಂತ ನೀವೇ ಅದನ್ನ ಕಣ್ಣಾರೆ ಕಂಡ್ರೆ ಬಹಳ ಚಂದ ಇರುತ್ತೆ. ಒನ್ಸ್ ಅಪಾನ್ ಎ ಟೈಮ್ ಚಿಟ್ಟೆ ಅಲಿಯಾಸ್ ಶಂಕರ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ದಿಸ್ ಈಸ್ ಪದ್ಮಭೂಷಣ, ಗಾನಗಂಧರ್ವ, ನಟ ಸಾರ್ವಭೌಮ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್. ಮೈ ಬಾಸ್, ಮೈ ಕಂಟ್ರಿ ಬಾಸ್, ಮೈ ಸ್ಟೇಟ್ ಬಾಸ್, ಅವರ್ ಬಾಸ್. நான் ஒரு தடவை சொன்னா 100 தடவை சொன்ன மாதிரி என்ன பேரு கேட்டவடன சும்மா அதிரதில்ல. This is style king, a superstar Rajinikanth. Actually he is Kannada, settled in Tamil Nadu. I am Kannada, Gavipuram Guttalli. See that poster? Oh, kai banu banaras wala. I think he's a highly talented guy. Yeah, he's a folk dancer. Actually, Amitabh Bachchan, very famous in India, but I am famous in Mandya. No problem. Next year, I will overtake everybody. I am the hero. No reaction. You want photograph or autograph? Sure. Come. Welcome me. Smile. Very photo. Big photo. Coffee ಹಿಡ್ಕೊಂಡಿರೋ ಫೋಟೋ. Cheers ಕಣಮಿ. Cheers ಕಣೋಲ. ನಮ್ಮ ಹತ್ರ ಕುಯ್ಯೋ ಸಾಲದಂತ ದೇಶ ನೋಡಕ್ ಬಂದ್ ಫಾರಿನರ್ಸ್ಗೆ ಭಯಂಕರ ಪುಂಕ್ತಾ ಇದೆಯಲ್ಲ. ನನ್ನ ಮಗನೇ ಮೂರ್ಖ ಮಲ್ಲೇಶಿ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ಏನಂತ ಹೇಳಿದ್ರು ಗೊತ್ತೇನೋ? ಇವ್ರನ್ನ ನೋಡಿ ಡಿಯರ್ ಸಿಸ್ಟರ್, ಡಿಯರ್ ಬ್ರದರ್ ಅಂದ್ರು. ನೋಡು, ಸಿ ಮೈ ಸಿಸ್ಟರ್, ಸಿ ಮೈ ಬ್ರದರ್. ಬಾರಿ ಬೇರೆ ಅವ್ರ ಕನ್ಸಲ್ ಕಡ್ಡಿ ಅಲ್ಲಾಡ್ಸೋದೇ ಆಗ್ಬಿಡ್ತು. ಹೋಗಲ್ಲ, ಬೇರೆ ಎಲ್ಲಾದ್ರೂ ಅಲ್ಲಾಡ್ಸುವಾಗ ಮೊದ್ಲು ಇದನ್ನೆಲ್ಲ ಬಿಟ್ಬಿಟ್ಟು ಒಂದ್ ಒಳ್ಳೆ ಕೆಲಸ ನೋಡ್ಕೋ. ಯಾಗಿರೋ ಕುಂಡಿ ಮೇಲೆ ಒದ್ದ ಅಂತಂದ್ರೆ 4 ಹೋಳ ಬಿಡಕು. ಹೋಗಲ್ಲ. ಕಮ್ ಐ ಥಿಂಕ್ ಯು ಆರ್ ಆಲ್ ಟಯರ್ಡ್. ಓಕೆ, ಬನ್ನಿ ಹೋಗೋಣ.